ಕೋರ್ಟ್ ಆವರಣದಲ್ಲೇ ಗುಂಡಿನ ದಾಳಿಯಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದೆಹಲಿಯ ಸಾಕೇತ್ ಕೋರ್ಟ್ನಲ್ಲಿ ಫೈರಿಂಗ್ ಆಗಿದೆ. ದೆಹಲಿ ಕೋರ್ಟ್ ಆವರಣದಲ್ಲಿ ಗುಂಡಿನ ದಾಳಿಯಾಗಿದೆ. ಯಾರು ಮಾಡಿದ್ದು, ಯಾವ ವಿಚಾರಕ್ಕೆ ಫೈರಿಂಗ್ ಆಗಿದ್ದು, ಶೂಟೌಟ್ನಲ್ಲಿ ಇಬ್ಬರು ಕ್ರಿಮಿನಲ್ಸ್ಗೆ ಗಾಯ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೋರ್ಟ್ ಆವರಣದಲ್ಲಿ ಅದು ಕೂಡ ಗುಂಡಿನ ದಾಳಿ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೊಲೀಸರು ಹಾಗೂ ಕ್ರಿಮಿನಲ್ಗಳ ನಡುವೆ ಗುಂಡಿನ ದಾಳಿ ಆಗಿದೆ. ಕೋರ್ಟ್ ಆವರಣದಲ್ಲೇ ಗುಂಡಿನ ದಾಳಿ ಆಗಿದೆ. ಪೊಲೀಸರು ಹಾಗೂ ಕ್ರಿಮಿನಲ್ಸ್ಗಳ ಮಧ್ಯೆ ಆಗಿರುವಂತಹ ದಾಳಿ ಇದು. ದೆಹಲಿಯ ಸಾಕೇತ್ ಕೋರ್ಟ್ನಲ್ಲಿ ಫೈರಿಂಗ್ ಆಗಿರುವಂಥದ್ದು. ಈ ಕ್ರಿಮಿನಲ್ಸ್ಗಳಿಗೆ ಎಲ್ಲಿಂದ ಸಿಕ್ತು, ಗುಂಡಿನ ದಾಳಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಕೋರ್ಟ್ ಆವರಣದಲ್ಲೇ ಆಗಿರುವಂತಹ ಗುಂಡಿನ ದಾಳಿ, ಹೇಗೆ ಗನ್ ಸಿಕ್ತು ಕ್ರಿಮಿನಲ್ಸ್ಗಳಿಗೆ, ಪೊಲೀಸರು ಹಾಗೂ ಕ್ರಿಮಿನಲ್ಗಳ ನಡುವೆ ಆಗಿರುವಂತಹ ಗುಂಡಿನ ದಾಳಿ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಪೊಲೀಸರ ಬಳಿ ಈ ಒಂದು ಪಿಸ್ತೂಲನ್ನ ತೆಗೆದುಕೊಂಡು ಗುಂಡಿನ ದಾಳಿ ಮಾಡಿದ್ರ, ಏನಾಯ್ತು ಸ್ಥಳದಲ್ಲಿ, ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕೋರ್ಟ್ ಆವರಣದಲ್ಲೇ ಗುಂಡಿನ ದಾಳಿ ಆಗಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪೊಲೀಸರು ಹಾಗೂ ಕ್ರಿಮಿನಲ್ಗಳ ನಡುವೆ ಗುಂಡಿನ ದಾಳಿ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಹೇಗೆ ಸಿಕ್ತು ಪಿಸ್ತೂಲ್, ಅಥವಾ ಹೇಗೆ ಫೈರಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು, ಪೊಲೀಸರು ಏನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ, ಬೇರೆ ಕ್ರಿಮಿನಲ್ಸ್ಗಳೇನಾದ್ರೂ ಬಂದ್ರ ಅಥವಾ ಅವರು ಕರ್ಕೊಂಡು ಹೋಗ್ತಾ ಇರುವಂತಹ ಕ್ರಿಮಿನಲ್ಸ್ಗಳ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅದು ಕೂಡ ಕೋರ್ಟ್ ಆವರಣದಲ್ಲಿ ಆಗಿರುವಂತಹ ಫೈರಿಂಗ್. ಕೋರ್ಟ್ನಲ್ಲಿ ವಿಚಾರಣೆ ಏನಾದ್ರೂ ಇತ್ತ, ವಿಚಾರಣೆಯನ್ನ ನಡೆಸೋದಕ್ಕೆ ಅಂತ ಹೇಳಿ ಏನಾದ್ರೂ ಕ್ರಿಮಿನಲ್ಸ್ಗಳನ್ನ ಕರ್ಕೊಂಡು ಬಂದಿದ್ರ ಪೊಲೀಸರು, ಅಥವಾ ಕೋರ್ಟ್ನಲ್ಲಿ ವಿಚಾರಣೆ ಮುಗಿದ ನಂತರ ಅವರನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಹೋಗುವಂತಹ ಸನ್ನಿವೇಶಗಳು ಇತ್ತ, ಅಲ್ಲಿ ಏನಾಗಿದೆ, ಕೋರ್ಟ್ ಆವರಣದಲ್ಲಿ ಆಗಿರುವಂತಹ ಘಟನೆ ಇದು. ದೆಹಲಿ ಕೋರ್ಟ್ ಆವರಣದಲ್ಲಿ ಗುಂಡಿನ ದಾಳಿ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೇಗೆ ಸಾಧ್ಯ ಆಯ್ತು, ಫೈರಿಂಗ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಕೋರ್ಟ್ ಆವರಣದಲ್ಲೇ ಆಗಿದೆ, ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆ. ಪೊಲೀಸರು ಹಾಗೂ ಕ್ರಿಮಿನಲ್ಗಳ ಮಧ್ಯೆ ಆಗಿರುವಂತಹ ಘಟನೆ ಇದು. ಕ್ರಿಮಿನಲ್ಗಳಿಗೆ ಯಾವ ರೀತಿಯಾದಂತಹ ಅಸ್ತ್ರಗಳು ಸಿಕ್ತು, ಯಾವ ರೀತಿಯಾಗಿ ಪಿಸ್ತೂಲ್ಗಳು ಸಿಕ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂಥದ್ದು. ಹೇಗೆ ಸಿಕ್ತು ಕ್ರಿಮಿನಲ್ಗಳಿಗೆ ಪಿಸ್ತೂಲ್ಗಳು, ಕ್ರಿಮಿನಲ್ಗಳು ಪಿಸ್ತೂಲನ್ನ ಪೊಲೀಸರ ಬಳಿ ಕಿತ್ಕೊಂಡ್ರ, ಅಥವಾ ಅವರನ್ನ ಯಾಮಾರಿಸಿ ಈ ರೀತಿಯಾಗಿ ಫೈರಿಂಗ್ ಮಾಡಿದ್ರ. ಈ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಇಬ್ಬರು ಕ್ರಿಮಿನಲ್ಸ್ಗಳಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಯಾರ್ಯಾರಿಗೆ ಈ ಒಂದು ಗುಂಡು ತಗುಲಿರಬಹುದು, ದೆಹಲಿಯ ಸಾಕೇತ್ ಕೋರ್ಟ್ನಲ್ಲಿ ಆಗಿರುವಂತಹ ಫೈರಿಂಗ್ ಇದು. ದೆಹಲಿ ಕೋರ್ಟ್ ಆವರಣದಲ್ಲಿ ಗುಂಡಿನ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಶೂಟೌಟ್ನಲ್ಲಿ ಇಬ್ಬರು ಕ್ರಿಮಿನಲ್ಸ್ಗೆ ಗಾಯ ಆಗಿದೆ. ಕ್ರಿಮಿನಲ್ಸ್ ಹೌದು, ಯಾವ ವಿಚಾರಣೆಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಕ್ರಿಮಿನಲ್ಸ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ.